ಹರೇ ಶ್ರೀನಿವಾಸ. ಹರಿ ಓಂ. ಸರಸ್ವತಿ ಶ್ರೀವಾರಿ ಚಲನ್ಗೆ ಸ್ವಾಗತ. ಸ್ನೇಹಿತರೆ, ಮೊದಲನೇ ಆಷಾಢ ಶುಕ್ರವಾರ ಇವತ್ತು ತುಂಬ ವಿಶೇಷವಾದಂಥ ವಾರ ಆಗಿದೆ. ಎಲ್ಲ ಕಡೆಯೂ ಏನು ದೇವಿ ದುರ್ಗೆ ಕಾಳಿ ಅಮ್ಮನವ್ರಿಗೆಲ್ಲ ಭಾಳ ಚೆನ್ನಾಗಿ ಒಂದು ಅಲಂಕಾರ ಪೂಜೆಗಳು ನಡೀತಾ ಇದೆ. ಭಕ್ತಾದಿಗಳು ತುಂಬ ಜನ ಒಂದು ನಿಂಬೆಹಣ್ಣು ತುಪ್ಪದ ಬತ್ತಿನ ಹಚ್ಕೊಂಡು ಆರತಿ ಮಾಡಿಕೊಂಡು ಅವ್ರ ಕಷ್ಟ ಎಲ್ಲ ಒಡ್ಕೊಂಡು ಇಷ್ಟಾರ್ಥವನ್ನೆಲ್ಲ ಬೇಡ್ಕೊಂಬರೋ ಅಂತಹ ದಿನ ಆಗಿದೆ ಸ್ನೇಹಿತರೆ. ಏನು 4 ಆಡಿ ಶುಕ್ರವಾರ ಬರುತ್ತೆ, ಪ್ರತಿ ಒಂದು ಶುಕ್ರವಾರನೂ ತುಂಬ ವಿಶೇಷವಾದಂತಹ ಒಂದು ವಾರ ಆಗಿದೆ ಸ್ನೇಹಿತರೆ. ನಾವು ಮನೇಲಿ ಯಾವ ಥರ ಒಂದು ಪೂಜೆ ಮಾಡ್ಕೋಬೋದು ಅಂತ ಹೇಳೋದಾದರೆ, ಬ್ರಾಹ್ಮಿ ಮುಹೂರ್ತದಲ್ಲೇ ನಾನು ಈ ಪೂಜೆ ಮಾಡಿದ್ದೀನಿ. ನಮ್ಮನೆಗೆ ಭಾಳ ಸಿಂಪಲ್ಲಾಗಿ ಸರಳವಾಗಿ ನಾನು ಮಾಡಿದ್ದೀನಿ. ಈ ಮೊದಲನೇ ವಾರನೇ ಕುಬೇರ ಲಕ್ಷ್ಮಿ ಪೂಜೆನ ನಾನು ಮಾಡಿದ್ದೀನಿ ಸ್ನೇಹಿತರೆ. ಕುಬೇರ ಲಕ್ಷ್ಮಿ ಪೂಜೆ ಭಾಳ ಫಲ ಕೊಡೋವಂಥ ಒಂದು ಪೂಜೆ ಆಗಿದೆ. ಪ್ರತಿ ಶುಕ್ರವಾರನೂ ಮಾಡಿದ್ರೂ ಒಳ್ಳೆಯದು. ಆಗೋದಿಲ್ಲ ಅನ್ನೋರು ಒಂದು ಶುಕ್ರವಾರ ಆದರೂ ಆಗಲಿ ಈ ಥರ ಒಂದು ನೀವು ಮನೇಲಿ ಪೂಜೆ ಮಾಡ್ಕೊಳ್ಳೋದ್ರಿಂದ ಧನ ಧಾನ್ಯ ಸಂಪತ್ತು ನಾಟ್ಯ ಆಡ್ತಾಳೆ ಸ್ನೇಹಿತರೆ. ನೋಡಿ, ಪ್ರತಿ ಒಂದು ತಿಂಗಳಲ್ಲೂ ನಾವು ಒಂದು ಆ ದೇವ್ರ ಕಾರ್ಯ ಈ ದೇವ್ರ ಕಾರ್ಯ ಅಂತ ಮಾಡ್ತೀವಿ, ಮತ್ತು ಶುಭ ಕಾರ್ಯಗಳಿಗೆ ನಾವು ಹೊರ್ಟೋಗ್ಬಿಡ್ತೀವಿ. ನೋಡಿ ಸ್ನೇಹಿತರೆ, ಇದೇ ಕುಬೇರ ಲಕ್ಷ್ಮಿದು ಒಂದು ಪೂಜೆಯಾಗಿ ಒಂದು ಮಂಟಪ ಆ ಥರ ನಾವು ಮಾಡಿಕೊಂಡು ಆ ಮಂಟಪದಲ್ಲಿ ನಾವು ಈ ಥರ ಒಂದು ಅಂಕಿಗಳನ್ನ ಬರ್ಕೋಬೇಕು. 20ರಿಂದ ಹಿಡಿದು 28ರವರೆಗೂ ಒಂದು ಅಂಕೆಗಳನ್ನ ಬರ್ಕೊಂಡು ಆ ಪ್ರತಿ ಒಂದು ಮನೆಗೂ ನಾವು ಕ್ಲೀನಾಗಿ ಒಂದು ಪೂಜೆನ ಮಾಡ್ತಾ ಬರಬೇಕು ಸ್ನೇಹಿತರೆ. ಫಸ್ಟು 6 ರೂಪಾಯಿನ ದುಡ್ಡನ್ನ ಕಾಸು ಏನಿರುತ್ತೆ ಅದರಲ್ಲಿ ಮಾಮೂಲಿ ಗೋಲ್ಡ್ ಕಾಯಿನ್ ಈಗ ಬಂದಿದೆಯಲ್ಲ 5 ರೂಪಾಯಿ ಕಾಯಿನ್ನ ನಾವು ಪ್ರತಿಯೊಂದಕ್ಕೂ ಈಗ ಗೋಲ್ಡ್ ಕಾಯಿನ್ನೇ ನಾವು ಉಪಯೋಗಿಸ್ತಾ ಇದ್ದೀವಿ. ಆ ಗೋಲ್ಡ್ ಕಾಯಿನು ಮತ್ತು 1 ರೂಪಾಯಿ ಕಾಯಿನು ಸೇರಿ 6 ರೂಪಾಯಿ ಆಗುತ್ತೆ. ಅದು ಪ್ರತಿಯೊಂದು ಮಣೆ ಮೇಲೂ ಇಡಿ. ಮಣೆ ಮೇಲೆ ಇಡೋದಕ್ಕೆ ಮುಂಚೆ ನೀವು ಕೆಳಗಡೆ ಒಂದು ಮಂಟಪ ಥರ ರೆಡಿ ಮಾಡಿಕೊಂಡು ಅಲ್ಲಿ ಅಷ್ಟದಳ ಪದ್ಮನ ಬಿಡಿಸ್ಕೊಂಡು ಅದಕ್ಕೆ ನೀವು ಅರಿಶಿನ ಕುಂಕುಮ ಹೂವಿನಿಂದ ಎಲ್ಲ ಒಂದು ಅಲಂಕಾರ ಮಾಡಿಕೊಂಡು ಅದ್ರ ಮೇಲೆ ಒಂದು ಮರದ ಮೇಲೆ ಇಡಬೇಕು ಸ್ನೇಹಿತರೆ. ಪ್ಲ್ಯಾಸ್ಟಿಕ್ಕು ಕಬ್ಬಣ ಅವೆಲ್ಲ ಶ್ರೇಷ್ಠ ಅಲ್ಲ ಪೂಜೆಗೆ. ಆದಷ್ಟು ಮರದ ಒಂದು ಪೀಸ್ ಇರುತ್ತೆ, ಫ್ಲೈವುಡ್ ಒಂದು ಶೀಟಲ್ಲಿ ನೀವು ರೆಡಿ ಮಾಡಿಸಿ ಇಟ್ಕೊಳ್ಳಿ. ಇದು ಇಟ್ಕೊಂಬಿಟ್ರೆ ವರ್ಷಾನುಗಂಟ್ಲೆ ಇದೇ ಇರುತ್ತೆ, ಎಲ್ಲೂ ಹೋಗೋದಿಲ್ಲ. ಅಷ್ಟು ಒಂದು ಪವಿತ್ರವಾದಂತಹ ಪೂಜೆ ಆಗಿದೆ ಸ್ನೇಹಿತರೆ. ಈ ಥರ ಒಂದು ಪ್ಲೈವುಡ್ ಶೀಟಲ್ಲಿ ನೀವು ರೆಡಿ ಮಾಡಿಕೊಂಡು ಪ್ರತಿಯೊಂದು ಮನೆಗೂ ನೀವು 6 ರೂಪಾಯಿ ಕಾಯಿನ್ಗಳನ್ನ ಇಟ್ಕೊಳ್ತಾ ಬನ್ನಿ. ಆ ಕಾಯಿನ್ ಮೇಲೆ ಒಂದು ಅರಿಶಿನ ಕುಂಕುಮ ಮತ್ತು ನಿಮಗೆ ಏನು ಇಷ್ಟಾರ್ಥ ಇರುತ್ತೋ ಆ ಕಲರ್ದು ಒಂದು ಹೂವನ್ನ ಇಟ್ಕೊಳ್ತಾ ಬನ್ನಿ. ಹೂವು ಇಟ್ಕೊಂಬಂದು ಮನಸ್ಸಲ್ಲಿ ನೀವು ಏನೇ ಒಂದು ಪೂಜೆ ಮಾಡಬೇಕು ಅಂದರೆ ನಿಮ್ಗೇನು ಈ ವರ್ಷ ನಿಮ್ಗೆ ಆಗಬೇಕು, ಮನೆಯಲ್ಲಿ ಸಾಲ ತೀರಿಸ್ಬೇಕಾ, ಇಲ್ಲ ಆರೋಗ್ಯದ ಭಾಗ್ಯ ಬೇಕಾ, ಒಂದು ಉದ್ಯೋಗದ ಭಾಗ್ಯನ, ಈ ಥರ ನಿಮ್ಮ ಮನೆಗಳಲ್ಲಿ ನಿಮ್ಮ ಒಂದು ಸಮಸ್ಯೆಗಳು ನಿಮಗೆ ಗೊತ್ತಿರುತ್ತಲ್ವ ಸ್ನೇಹಿತರೆ. ಇಲ್ಲ ದುಡ್ಡು ಕಾಸಿನ ಸಮಸ್ಯೆ ಆದರೆ ಬೇಗನೆ ಇದಕ್ಕೆ ಪರಿಹಾರ ಸಿಗುವಂತಹ ಪೂಜೆ ಆಗಿದೆ ಸ್ನೇಹಿತರೆ. ಆ ಒಂದು ದುಡ್ಡು ಕಾಸಿನ ವ್ಯವಹಾರ, ದುಡ್ಡು ಎಲ್ಲದಕ್ಕೂ ಬೇಕು. ಒಂದು ಮದುವೆ ಮಾಡಬೇಕು ಅಂದರೂ ಬೇಕು, ಒಂದು ಕಾರ್ ತೊಗೋಬೇಕು ಅಂದ್ರೂ ಬೇಕು, ಒಂದು ಮನೆ ಕಟ್ಟಕ್ಕೆ ಬೇಕು, ಪ್ರತಿಯೊಂದಕ್ಕೂ ನಮಗೆ ದುಡ್ಡಿನ ಸಮಸ್ಯೆ ಆಗಿರೋದ್ರಿಂದ ಈ ಒಂದು ಕುಬೇರ ಲಕ್ಷ್ಮಿ ಪೂಜೆನ ನೀವು ಮಾಡಿ ಪಟ್ಟಂತ ನಿಮ್ಗೆ ಯೋಗ ಬಂದೇ ಬರುತ್ತೆ. ಅದರಲ್ಲಿ ಈ ಆಷಾಢ ಮಾಸದಲ್ಲಿ ತುಂಬ ಒಂದು ಬೇಗ ಫಲ ಕೊಡೋ ಅಂತಹ ಒಂದು ಪೂಜೆ ಆಗಿದೆ ಸ್ನೇಹಿತರೆ. ಹಾಗಾಗಿ ನಾನು ಮೊದಲನೇ ದಿವಸನೇ ನೋಡಿ ಈ ಥರ ಒಂದು ಸಿಂಪಲ್ಲಾಗಿ ಸರಳವಾಗಿ ನಮ್ಮ ಮನೆಯೊಳಗೆ ಕೂತ್ಕೊಂಡು ಮಾಡೋವಂಥ ಪೂಜೆ ಆಗಿದೆ. ಈ ಥರ ನೀವೆಲ್ಲ ರೆಡಿ ಮಾಡಿಕೊಂಡು ನಾವು ನಮ್ಮದೇ ಗಿಡ ಆದಂಥ ಒಂದು ದಾಸಿವಾಳ ಹೂವನ್ನು ನಾನು ಬಿಳಿ ಕಲರ್ ದಾಸಿವಾಳನ ಪ್ರತಿಯೊಂದು ಮನೆಗೂ ಇಟ್ಟುಬಿಟ್ಟು ಅರಿಶಿನ ಕುಂಕುಮದಿಂದ ಅಲಂಕರಿಸಿ ನಾನು ಈ ಪೂಜೆಯನ್ನು ಮಾಡಿದ್ದೀನಿ. ಮತ್ತು ನೀವು ಪೂಜೆ ಎಲ್ಲ ಆದ ನಂತರ ಕೆಲವರು ರಾಹುಗಾಲದಲ್ಲಿ ನಿಂಬೆಹಣ್ಣು ದೀಪ ಹಚ್ತಾರೆ, ಕೆಲವರು ಅಮೃತಗಳಿಗೆಲ್ಲ ಹಚ್ತಾರೆ, ಕೆಲವರು ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಗ ದೇವಸ್ಥಾನಗಳು ತೆಗ್ದಿರೋದಲ್ಲ, ಅಲ್ಲಿ ದೇವ್ರುಗಳಿಗೆ ಅಲಂಕಾರ ಪೂಜೆಗಳು ಎಲ್ಲ ಮಾಡಬೇಕು ಅಂದರೆ ಒಂದು 8:30 9 10 ಗಂಟೆ ಹಾಗೆ ಆಗುತ್ತೆ ಸ್ನೇಹಿತರೆ. ಹಂಗಾಗಿ ಮೊದಲು ನೀವು ಮನೇಲಿ ನಿಮ್ಮ ಒಂದೇನು ಕುಲದೇವರು ಇದೆ ಆ ಕುಲದೇವ್ರುಗಳಿಗೆಲ್ಲ ನೀವೊಂದು ಪೂಜೆ ಮಾಡಿಕೊಂಡು ಮನೇಲಿ ಲಲಿತಾ ಸಹಸ್ರನಾಮ ಹೇಳಲೇಬೇಕು. ಲಕ್ಷ್ಮಿ ಅಷ್ಟೋತ್ತರ ಹೇಳಿ, ಕುಬೇರ ಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಂಡು ಅವಾಗೊಂದು ಪೂಜೆನ ನೀವು ಮಾಡ್ತಾ ಬನ್ನಿ. ಮನೇಲಿ ಎಷ್ಟು ಬೇಗ ವೈಬ್ರೇಷನ್ ಬರುತ್ತೆ ಅಂದರೆ ಪಾಸಿಟಿವ್ ಅಷ್ಟು ಬೇಗ ಬರುತ್ತೆ. ಏನೇ ಒಂದು ಕೆಟ್ಟ ನೆಗೆಟಿವ್ ಇದ್ರೂ ಆಚೆ ಹೋಗುತ್ತೆ. ನಿಮ್ಗೆ ಯಾರನ್ನ ಕೊಡಬೇಕು ಅಂತ ಅಂದವರು ಹುಡುಕೊಂಬಂದು ನಿಮಗೆ ದುಡ್ಡು ಕೊಡ್ತಾರೆ. ಅಷ್ಟೊಂದು ಪವರ್ಫುಲ್ಲು ಪೂಜೆ ಆಗಿದೆ ಸ್ನೇಹಿತರೆ ಇದನ್ನು ಒಂದು ಸಂಕಲ್ಪ ಮಾಡಿಕೊಂಡು 5 ವಾರ 9 ವಾರ 21 ವಾರ ಈ ಥರ ನೀವು ಮಾಡ್ಕೋಬೋದು. ನಾವು ಆಗೋದೆಲ್ಲ ಅಷ್ಟೆಲ್ಲ ಮಾಡೋಕ್ಕೆ ನಮ್ಗೆ ಟೈಮ್ ಇಲ್ಲ ಅನ್ನೋರು ವಾರದಲ್ಲಿ ಒಂದಿನ ಆದರೂ ನೀವು ಪೂಜೆ ಮಾಡಿ. ಈಗ ಒಂದು ಆಷಾಢ ಮಾಸದಲ್ಲಿ ಪ್ರಾರಂಭ ಮಾಡಿದ್ರೆ ಇದು ಶ್ರಾವಣ ಮಾಸ ಮುಗಿಯುತ್ತೆ, ಇಲ್ಲ ಇನ್ನೂ ಒಂದು ಗೌರಿ ಹಬ್ಬದ ಟೈಮ್ಗಾದ್ರೂ ಮುಗಿಯುತ್ತೆ.
ಕೆಲವರು ಈಗಿಂದ ಒಂದು ವೈಭವ ಲಕ್ಷ್ಮಿ ಪೂಜೆನೂ ಸಹ ಮಾಡ್ತಾರೆ. ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲ ದೇವ್ರ ಮನೆಯೆಲ್ಲ ಅಲಂಕಾರ ರೆಡಿ ಮಾಡಿಕೊಂಡು ಈ ಥರ ಒಂದು ಪೂಜೆಗಳನ್ನೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಸ್ನೇಹಿತರೆ. ಪ್ರತಿಯೊಂದು ಪೂಜೆಗೂ ಇದನ್ನೇ ಹೇಳ್ತಾಳೆ ಅನ್ನೋದಲ್ಲ, ಬ್ರಾಹ್ಮಿ ಮುಹೂರ್ತ ಭಾಳ ಒಂದು ಶುದ್ಧ ಪವಿತ್ರವಾದಂತಹ ಒಂದು ಪೂಜೆ ಆಗಿದೆ. ಹಂಗಾಗಿ ಆ ಪೂಜೆಲಿ ಮಾಡಿಕೊಂಡು ಸಂಜೆ ವೈಭವ ಲಕ್ಷ್ಮಿದೊಂದು ಕಳಶ ಕೂಡ್ಕೊಂಡು ಪೂಜೆ ಮಾಡೋ ಅಂಥವ್ರು ಇದ್ದಾರೆ. ಹಾಗಾಗಿ ನಾನು ಏನು ಈ ಸಿಂಪಲ್ಲಾಗಿ ಸರಳವಾಗಿ ಮಾಡೋವಂಥ ಈ ಕುಬೇರ ಯಂತ್ರ ಪೂಜೆನ ನಾನು ಇವತ್ತು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಈ ಥರ ಪೂಜೆ ಮಾಡಿ ನಿಮ್ಮನೆ ಕುಬೇರ ಶೇರ್ ಇದ್ದರೆ ಅದನ್ನು ಸಹ ನೀವು ಏನು ನಾವು ಕುಬೇರ ಯಂತ್ರನ ಬರೆದಿದ್ದೀವಲ್ಲ ಅದ್ರ ಮಧ್ಯದಲ್ಲಿ ಇಟ್ಬಿಟ್ಟು ಆ ಸೇರನ್ನು ಸಹ ಇಟ್ಟು ನೀವು ಪೂಜೆ ಮಾಡೋದಿನ ದವಸ ಧಾನ್ಯ ಚಿನ್ನ ಬೆಳ್ಳಿನೂ ನೋಡಿ ಆ ಸೇರಲ್ಲಿ ಅಳಿತಾ ಇದ್ರಂತೆ ಹಿಂದಿನ ಕಾಲದಲ್ಲಿ. ಸೊ ಹಂಗಾಗಿ ನಾವು ದೇವ್ರ ಮನೆಗಳಲ್ಲೂ ಕುಬೇರ ಒಂದು ಸೇರನ್ನ ತಂದು ಮಡಿಕೊಳ್ಳಿ. ನಾನು ಅದ್ರ ಬಗ್ಗೆ ಲಾಸ್ಟ್ ಟೈಮ್ ನಿಮಗೆ ಒಂದು ವಿಡಿಯೋನೂ ಮಾಡಿದ್ದೀನಿ ಸ್ನೇಹಿತರೆ. ಭಾಳ ಒಳ್ಳೆಯದು ಕುಬೇರ ಸೇರು. ಮತ್ತು ಅದ್ರ ಮೇಲೆ ನೋಡಿ ಕಮಲದ ಹೂವು, ಯಾವಾಗೂ ನಮಗೆ ಕಮಲದ ಹೂವು ಸಿಗೋದಿಲ್ಲ. ಹಂಗಾಗಿ ಬೆಳ್ಳಿಯ ಒಂದು ಕಮಲದ ಹೂವನ್ನು ಸಹ ನಾನು ತಂದಿಟ್ಕೊಂಡಿದ್ದೀನಿ. ಅವೆಲ್ಲ ಇದ್ದರೆ ಮನೇಲಿ ನಮಗೆ ಲಕ್ಷ್ಮಿ ನಾಟ್ಯ ಆಡ್ತಾಳೆ ಅನ್ನೋದೊಂದು ಮನಸ್ಸಿಗೆ ಸಮಾಧಾನ ಇರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಪ್ರತಿಯೊಂದು ಹೆಣ್ಣು ದೇವ್ರುಗಳಿಗೂ ಕಮಲದ ಹೂವು ಭಾಳ ಒಂದು ಶ್ರೇಷ್ಠವಾಗಿರೋದ್ರಿಂದ ಆ ಬೆಳ್ಳಿಯ ಒಂದು ಕಮಲ ಹೂವನ್ನು ಸಹ ನಾನು ತಂದಿಟ್ಕೊಂಡಿದ್ದೀನಿ ಸ್ನೇಹಿತರೆ. ಈ ಥರ ಎಲ್ಲ ಇಟ್ಕೊಂಡು ಅವ್ರಿಗೊಂದು ಹಣ್ಣುಗಳ್ನ ಒಂದು ನೈವೇದ್ಯಕ್ಕೆ ಇಟ್ಟು ನಾನು ಕಳಶದ ಪೂಜೆನ ನೆಕ್ಸ್ಟು ನಾಳೆ ಬರೋಂಥ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಇವತ್ತು ಏನು ಕುಬೇರ ಲಕ್ಷ್ಮಿದು ಒಂದು ಪೂಜೆ ಇದೆಯೋ ಅದನ್ನು ಮಾತ್ರ ನಾನು ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಸ್ನೇಹಿತರೆ. ಈ ಥರ ಒಂದು ಸಿಂಪಲಾಗಿ ಒಂದು ನೈವೇದ್ಯನ ನೀವು ಏರ್ಪಾಟ್ ಮಾಡಿಕೊಂಡು ಅವ್ರಿಗೆ ಒಂದು ತುಪ್ಪದ ಬತ್ತಿಯಿಂದ ನೀವು ಒಂದು ಆರಾಧನೆ, ಒಂದು ಪೂಜೆ, ಒಂದು ಸಂಕಲ್ಪ ಮಾಡಿ ಕುಂಕುಮಾರ್ಚನೆ ಮಾಡಿ ಪ್ರತಿ ಶುಕ್ರವಾರನ ನೀವು ಕುಂಕುಮಾರ್ಚನೆ ಮಾಡಿ ಲಕ್ಷ್ಮೀ ಅಷ್ಟೋತ್ತರ ಹೇಳ್ಕೊಂಡು ಭಾಳ ನಿಮಗೆ ಒಳ್ಳೆಯದಾಗುತ್ತೆ. ಮನೇಲಿ ಪೂಜೆನೆಲ್ಲ ಮುಗಿಸ್ಕೊಂಡು ನಂತರ ನೀವು ಗುಡಿಗಳಿಗೆ ಹೋಗಿ ಅಲ್ಲಿ ನೀವು ನೋಡಿ, ಮನೆಯಲ್ಲಿ ದೀಪ ಹಚ್ಚಿದೆ ಗುಡಿಗೆ ಯಾವುದೇ ಕಾರಣಕ್ಕೂ ನೀವು ಹೋಗಬಾರ್ದು. ಮನೆಯಲ್ಲೇ ಮೊದಲು ದೀಪ ಹಚ್ಚಿ ಆಮೇಲೆ ನೀವು ಹೊರಗಡೆ ಇರೋ ದೇವರುಗಳಿಗೆ ಕಾಳಿ, ದುರ್ಗೆ, ಸರಸ್ವತಿ, ಚಾಮುಂಡೇಶ್ವರಿ, ಚೌಡೇಶ್ವರಿ, ಮಹೇಶ್ವರಿ ಅಮ್ಮ ನಾನಾ ವಿಧದಲ್ಲಿ ನಾನಾ ಅವತಾರದಲ್ಲಿ ಅಮ್ಮ ಇದ್ದಾಳೆ. ಅಮ್ಮನಿಗೆ ವಿಶೇಷವಾಗಿ ಹಚ್ಚೋದೇ ನಿಂಬೆಹಣ್ಣು ದೀಪ. ಹಾಗಾಗಿ ನಿಂಬೆಹಣ್ಣು ದೀಪದ್ದು ನಾನೊಂದು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ಬರುವಂತಹ ವಿಡಿಯೋದಲ್ಲಿ. ಇವತ್ತು ಮನೇಲಿ ನಾನು ಮಾಡಿರೋಂತಹ ಕುಬೇರ ಲಕ್ಷ್ಮಿ ಪೂಜೆ ಅನ್ನೋ ಬಗ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಪ್ರತಿಯೊಬ್ಬರು ಈ ಒಂದು ಸರಳವಾಗಿರುವಂಥ ಒಂದು ಪೂಜೆ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ ಬಗೆಹರಿಸ್ಕೊಳ್ಳಿ, ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ. ಮಕ್ಕಳು ಎಜುಕೇಷನ್ಗಾಗ್ಬೋದು, ಎಲ್ಲದಕ್ಕೂ ಬೇಕಾಗಿರೋದೇ ಕುಬೇರಪ್ಪ ನಮ್ಗೆ ಒಲ್ದು ಬಂದುಬಿಟ್ರೆ ಮಕ್ಳಿಗೊಂದು ಓದಿಸೋದು, ಒಂದು ಮದುವೆ ಮಾಡೋದು, ಒಂದು ಒಡವೆ ಮಾಡಿಸೋದು, ಒಂದು ಸೈಟ್ ತೆಗೆಯೋದು, ಒಂದು ಮನೆಗೆ ಪ್ರತಿಯೊಂದಕ್ಕೂ ನಮಗೆ ಕುಬೇರಪ್ಪ ಅಷ್ಟು ಅನ್ಬೇಕು ನಾವೇನು ಕೇಳಿದ್ರು. ಹಂಗಾಗಿ ಮೊದಲು ಕುಬೇರ ಲಕ್ಷ್ಮಿನ ನೀವು ಆಹ್ವಾನ ಮಾಡಿಕೊಂಡು ಆನಂತರ ಎಲ್ಲ ಪೂಜೆನೂ ಮಾಡಿ ಮುಂದೆ ಬರುವಂಥ ವೈಭವಲಕ್ಷ್ಮಿ ಪೂಜೆ ಬಗ್ಗೆನೂ ಮತ್ತು ಏನು ಒಂದು ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ ಅದ್ರ ಬಗ್ಗೆನೂ ನಾನು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಈ ಥರ ನಂಬರ್ಸ್ನ ನೀವು ಬರ್ಕೋಬೇಕು ಅಂತ ಹೇಳಿ ಮತ್ತೆ ನಾನು ಇದೊಂದು ಚಿಕ್ಕದೊಂದು ಮಂಟಪನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಕುಬೇರ ಲಕ್ಷ್ಮಿ ಪೂಜೆ ಸಖತ್ ಪವರ್ಫುಲ್ಲು ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ ಹರೇ ಶ್ರೀನಿವಾಸ.